ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಶ್ರೀ ಪರಾಭವನಾಮ ಸಂವತ್ಸರದ ಯುಗಾದಿಯ ಫಲ ತುಲಾರಾಶಿಯವರಿಗೆ ಹೇಗಿದೆ ಇದನ್ನು ನೋಡುವ ಕಾಲ. ತುಲಾರಾಶಿಯವರಿಗೆ ವಿಶ್ವಾವಸುನಾಮ ಸಂವತ್ಸರದ ಅರ್ಧ ಸಂವತ್ಸರ ಒಳ್ಳೆಯ ಫಲಗಳನ್ನೇ ಕೊಟ್ಟಿದೆ. ಅದೇ ಫಲಗಳು ಹಾಗೆಯೇ ಮುಂದುವರಿಯುವುದು ಪರಾಭವನಾಮ ಸಂವತ್ಸರದಲ್ಲಿಯೂ ಅರ್ಧ ವತ್ಸರ ಅಂದರೆ ಅರ್ಧ ವರ್ಷ ಆ ಶುಭ ಪರಂಪರೆಯೇ ನಿಮ್ಮನ್ನು ಕೈ ಹಿಡಿದು ಮುಂದಕ್ಕೆ ನಡೆಸುತ್ತೆ ಅಂತ ಹೇಳುವಲ್ಲಿ ಹರ್ಷವಿದೆ. ವಿಶ್ವಾವಸುನಾಮ ಸಂವತ್ಸರದ ಫಾಲ್ಗುಣ ಬಹುಳ ಅಮಾವಾಸ್ಯೆ ಆ ದಿವಸ ಬೆಳಿಗ್ಗೆ 6:54 ಮಾತ್ರ ಅಮಾವಾಸ್ಯೆ ಇದ್ದು ಆನಂತರ ಪಾಡ್ಯತಿಥಿ ಪ್ರಾರಂಭವಾಗುತ್ತೆ. ಅದು ಪರಾಭವನಾಮ ಸಂವತ್ಸರದ ಚೈತ್ರ ಶುಕ್ಲ ಪಾಡ್ಯ ಯುಗಾದಿಯ ಪ್ರಾರಂಭದ ಸಮಯ ಅದೇ ಆಗಿದೆ. ಆ ಸಮಯಕ್ಕೊಂದು ಕುಂಡಲಿಯನ್ನು ಸಿದ್ಧ ಮಾಡಿ ಅದರ ಆಧಾರದಲ್ಲಿ ಗೋಚಾರ ರೀತ್ಯ 100ರಲ್ಲಿ 30 ಭಾಗ ಮಾತ್ರ ಫಲ ನಿರೂಪಣೆ ಮಾಡುವಂತಹ ಉತ್ಸಾಹದಲ್ಲಿ ನಾನಿದ್ದೇನೆ. ಉಳಿದಂತೆ ನಿಮ್ಮ ಜಾತಕದ ಯೋಗಾವಳಿ, ದಶಾಭುಕ್ತಿಗಳ ಕಾಲಫಲ ಇದನ್ನು ನೀವು ಸೇರಿಸಿಕೊಳ್ಳಬೇಕು. ಜೊತೆಗೆ ನಿಮಗೊಂದು ವಿಶೇಷ ಸೂಚನೆ ಅಂದರೆ ನನ್ನ ಈ ಹಿಂದಿನ ವಿಡಿಯೋ 2026ರ ರಾಶಿ ಭವಿಷ್ಯ, ಇದರಲ್ಲಿ ನಾನು ನಿಖರವಾಗಿ ಇಂತಿಂತಹ ತಿಂಗಳಿನಲ್ಲಿ ಗುರು ಗೋಚಾರ ಬದಲಾವಣೆ, ಹಾಗಾಗಿ ಇಷ್ಟು ಫಲಗಳು ಎನ್ನುವುದಾಗಿ ವಿವರಿಸಿದ್ದೇನೆ. ಅದನ್ನು ತಾವುಗಳು ನೋಡಬಹುದು. ಜೊತೆಗೆ ಕುಜರಾಹು ಸಂಯೋಗ ಎನ್ನುವಂತಹ ಒಂದು ವಿಶೇಷ ಸಂಚಿಕೆ ಇದೆ, ಅದನ್ನು ಕೂಡ ನೀವು ನೋಡುವುದರಿಂದ ಈ 3 ವಿಡಿಯೋಗಳ ಫಲ ಮತ್ತು ಪರಿಹಾರ ಇವುಗಳನ್ನು ಒಟ್ಟು ಮಾಡಿದಾಗ ನಿಮಗೆ ಪೂರ್ಣವಾಗಿ ಅದರ ವಿಷಯ ವಿಶದವಾಗುತ್ತೆ ಅಂತ ಹೇಳುತ್ತಾ, ಆ ಕಾಲದಲ್ಲಿ ಅಂದರೆ 6:54 ಯುಗಾದಿಯ ದಿವಸದ ಬೆಳಗ್ಗೆ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ತುಲಾರಾಶಿಯವರಿಗೆ ಷಷ್ಠದಲ್ಲಿ 4 ಗ್ರಹ ಯೋಗ, ಷಷ್ಠದಲ್ಲಿಯೇ ಲಗ್ನವೂ ಕೂಡ, ಹಾಗೂ ಅಲ್ಲಿ ಚತುರ್ಗ್ರಹ ಯೋಗ, ಪಂಚಮದಲ್ಲಿ 3 ಗ್ರಹರ ಯೋಗ, ಹೀಗೆ ಒಂದಷ್ಟು ಗ್ರಹರ ಸಂಪತ್ತಿದೆ. ಅದು ಹೇಗಿದೆ ಅಂದರೆ ಕುಂಭರಾಶಿಯಲ್ಲಿ ಕುಜ, ವಕ್ರಗತನಾದಂತಹ ಬುಧ ಹಾಗೂ ರಾಹು, ಮೀನದಲ್ಲಿ ಲಗ್ನ ರವಿ ಚಂದ್ರ ಶುಕ್ರ ಶನಿ ಸಂಯೋಗ, ವೃಷಭದಲ್ಲಿ ಮಾಂದಿ, ಮಿಥುನದಲ್ಲಿ ಗುರು ಹಾಗೂ ಸಿಂಹದಲ್ಲಿ ಕೇತು. ಇವರ ಆಧಾರದಲ್ಲಿ ಫಲಾಫಲ ಹೇಳುವುದಾದರೆ ಷಷ್ಠದ ರವಿಯಿಂದ ಷಷ್ಠೇ ರವೌ ಸುಸೌಖ್ಯಾರ್ಥಂ ಯತ್ನ ಕಾರ್ಯಾರ್ಥ ಸಾಧಕಂ ದೇಹಾರೋಗ್ಯಾದಿ ಸಂತೋಷಂ ವಸ್ತ್ರಧಾನ್ಯಾದಿ ಲಾಭಕೃತ್. ಒಳ್ಳೆಯ ಸುಖಪ್ರಾಪ್ತಿ, ಕಾರ್ಯಸಿದ್ಧಿ, ನೀವು ಪ್ರಯತ್ನಿಸಿದಂತಹ ಎಲ್ಲ ಕಾರ್ಯಗಳಲ್ಲೂ ಜಯ ಲಾಭ, ದೇಹದಲ್ಲಿ ಉತ್ತಮವಾದಂತಹ ಆರೋಗ್ಯ ಹಾಗೂ ಸಂತೋಷ, ವಸ್ತ್ರ ಲಾಭ, ಧಾನ್ಯ ಲಾಭ, ಕೃಷಿಕರಿಗೆ ಒಂದು ಒಳ್ಳೆಯ ಕಾಲ ಅಂತಲೇ ಹೇಳಬಹುದು ಮತ್ತು ಲಾಭವನ್ನು ಗಳಿಸ್ತೀರಿ. ಷಷ್ಠದ ಚಂದ್ರನಿಂದ ಸ್ವಸ್ಥಾನ ಲಾಭ, ತಮ್ಮ ನಿಜವಾದ ಸ್ಥಳವನ್ನು ಬಿಟ್ಟು ಬೇರೆ ಕಡೆ ವಾಸ ಮಾಡುವವರಿಗೆ ನಿಮ್ಮ ಸ್ಥಾನಕ್ಕೆ ಹೋಗಿ ಸೇರಿಕೊಳ್ಳುವಂತಹ ಒಂದು ಯೋಗ, ಹಾಗೂ ಷಷ್ಠದ ಶನಿಯ ಕಾರಣದಿಂದ ಧನಧಾನ್ಯಾದಿ ವೃದ್ಧಿ, ಬಂಧು ಸಂತೋಷ, ಸಮ್ಮಾನ, ಸ್ತ್ರೀ ಸೌಖ್ಯ, ಗೃಹ ನಿರ್ಮಾಣ ಇತ್ಯಾದಿ ಶುಭ ಪರಂಪರೆ ಇದೆ. ಇನ್ನು ಭಾಗ್ಯದ ಗುರುವಿನ ಕಾರಣದಿಂದ ಭಾರ್ಯಾಪುತ್ರ ಧನಾಗಮೋ ನಿಪುಣತಾ ಸಿದ್ಧಿಶ್ಚ ಕರ್ಮಾಜ್ಞಯೋ, ಕುಟುಂಬ ಸೌಖ್ಯ ಎನ್ನುವಂಥದ್ದು ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಸಂಗಾತಿಗಳೊಂದಿಗೆ, ಮಕ್ಕಳೊಂದಿಗೆ, ಬಂಧು ಮಿತ್ರರೊಂದಿಗೆ ಸುಖದಿಂದ ಕಾಲವನ್ನು ಕಳೆಯುವಂತಹ ವತ್ಸರ. ಧನಾಗಮ ಹಾಗೂ ನೈಪುಣ್ಯತೆ, ಇದರಿಂದ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳುತ್ತೀರಿ. ನೀವು ಆಡಿದಂತಹ ಮಾತುಗಳನ್ನು ಪಾಲಿಸುವುದಕ್ಕೆ ನಿಮ್ಮ ಸುತ್ತಲಿನ ಜನ ಸಿದ್ಧರಾಗಿರುತ್ತಾರೆ. ಇನ್ನು ಲಾಭದ ಕೇತುವಿನಿಂದ ಅರ್ಥಲಾಭ ಎನ್ನುವಂಥದ್ದು. ಇದಿಷ್ಟು ಶುಭ ಫಲಗಳಾದರೆ, ಪಂಚಮದ ಕುಜನ ಕಾರಣದಿಂದ ಶತ್ರುವ್ಯಾಧಿ ಭಯಾನಿ ಪಂಚಮಗತೆ ಅಂತ ಹೇಳಿದರು. ಶತ್ರುಗಳ ತೊಂದರೆ ಹಾಗೂ ವ್ಯಾಧಿ ಭೀತಿ. ಪಂಚಮದಲ್ಲಿ ಕುಜನಿರುವ ಕಾರಣದಿಂದ ಈ ಫಲಗಳನ್ನು ಹೇಳಬೇಕು ಎನ್ನುವುದಾಗಿ ನಿರ್ದೇಶನವನ್ನು ಮಾಡ್ತಾರೆ. ಪಂಚಮದ ಬುಧನ ಕಾರಣದಿಂದ ಸರ್ವಾಂಗಂ ಉಷ್ಣ ಸಂತಾಪಂ, ದೇಹದಲ್ಲಿ ಆವಾಗವಾಗ ಉಷ್ಣ ಬಾಧೆ ಎನ್ನುವಂಥದ್ದು ಹೆಚ್ಚಾಗಿ ಸ್ವಲ್ಪ ಮಟ್ಟಿನ ಆರೋಗ್ಯ ಬಾಧೆ ನಿಮಗೆ ಸಂಭವಿಸಬಹುದು. ಇನ್ನು ಪಂಚಮದ ರಾಹುವಿನ ಕಾರಣದಿಂದ ಪುತ್ರಪೀಡ, ಕೆಲವರಿಗೆ ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ, ಮಕ್ಕಳಾದವರಿಗೆ ಮಕ್ಕಳಿಂದ ಚಿಂತೆ, ಮಕ್ಕಳಿಗಾಗಿ ಚಿಂತೆ, ಈ ರೀತಿಯಾಗಿ ಪುತ್ರಪೀಡ ಎನ್ನುವಂಥದ್ದು. ಷಷ್ಠದ ಶುಕ್ರನ ಕಾರಣದಿಂದ ವಿರೋಧ, ಶತ್ರುಬಾಧೆ ಇದು ಸ್ವಲ್ಪ ಮಟ್ಟಿಗಿರುತ್ತಷ್ಟೇ. ಹಾಗೂ
ಗಮನಿಸಲೇಬೇಕಾದ್ದು ಅಷ್ಟಮದ ಮಾಂದ್ಯ ಕಾರಣದಿಂದ ಆಹಾರದಲ್ಲಿ ದೋಷ, ಇದರಿಂದ ಇನ್ಫೆಕ್ಷನ್ ಉಂಟಾಗಬಹುದು. ಹಾಗೂ ಜಠರದಲ್ಲಿ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಳ್ಳಬಹುದು. ವರ್ಷಪೂರ್ತಿಯಾಗಿ ನಿಮ್ಮ ಆಯವ್ಯಯ ಇತ್ಯಾದಿಗಳನ್ನು ನೋಡುವಾಗ ಆಯ 5 ಆದರೆ ವ್ಯಯ 14, ಆರೋಗ್ಯ 4, ಅನಾರೋಗ್ಯ 5, ರಾಜಪೂಜಾ ಎನ್ನುವಂಥದ್ದು 3 ಆದರೆ ರಾಜಕೋಪ 5. ಅಧಿಕಾರಿ ವರ್ಗದವರೊಂದಿಗೆ ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ತುಲಾರಾಶಿಯವರು ವಹಿಸಬೇಕಾಗತ್ತೆ. ಸುಖ 6, ದುಃಖ 3. ಈ ರೀತಿಯಾಗಿ ಶುಭಾಶುಭ ಫಲಗಳನ್ನು ನಾವು ಹೇಳಬಹುದಾಗತ್ತೆ. ನಿರಂತರವಾಗಿ ನವಗ್ರಹರನ್ನು ಆರಾಧಿಸುವುದರಿಂದಲೂ ಹಾಗೂ ನರಸಿಂಹನ ಆರಾಧನೆಯಿಂದಲೂ, ಭದ್ರಕಾಳಿ ಮಂತ್ರದ ಅನುಷ್ಠಾನ, ಭದ್ರಕಾಳಿಯ ಆರಾಧನೆಯಿಂದಲೂ ತುಲಾರಾಶಿಯವರು ನಿಮಗಿರಬಹುದಾದ ಅಲ್ಪ ಸ್ವಲ್ಪ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ಉತ್ತಮವಾದಂತಹ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು ಎನ್ನುವುದಾಗಿ ಹೇಳ್ತಾ, ಶ್ರೀ ಪರಾಭವ ನಾಮ ಸಂವತ್ಸರ ನಿಮಗೆ ಇತೋಪ್ಯತಿಶಯವಾದಂತಹ ಶ್ರೇಯಸ್ಸನ್ನು ಸಂಪತ್ತನ್ನು ತರಲಿ ಎನ್ನುವುದಾಗಿ ಆಶಿಸ್ತೇನೆ. ಯುಗಾದಿಯ ಶುಭಾಶಯಗಳು. ಧನ್ಯವಾದಗಳು. ಶುಭಮಸ್ತು.